ನಮಸ್ಕಾರ ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಈ ವ್ಲಾಗ್ ಶುರು ಮಾಡಕತ್ತೀನಿ. ಇವತ್ತಿನ ಲಾಗ ಇವತ್ತಿನ ರೊಟೀನ ಹೆಂಗಿರ್ತೈತೆ ಅಂತ ಹೇಳಿ ನೋಡ್ಕೊಂಬರ್ನಂತ ಬರ್ರಿ. ನಮ್ಮ ಮನೆಯವರ ಗೌರಿ ಹಾಲು ಹಿಡ್ಕೊಂಡ್ಬಂದಾರ. ಗೌರಿ ಹಾಲು ಅಂದ್ರೆ ಇನ್ನೂ ಡೈರೆಕ್ಟ್ ಆಗಾಕತ್ತಿಲ್ಲ, ಇನ್ನೊಂದು 2-3 ದಿನ ಬಿಟ್ಟು ಬರ್ತೇನೆ ಅಂತಂದಾರ. ಇವತ್ತು ನಾನು ಇದು ಹಾಲು ಉಪಯೋಗಿಸ್ಕೊಂಡ ಕಸ್ಟರ್ಡ್ ಮಾಡೋಣ ಅಂತ. ಮನ್ಯಾಗ ಹಣ್ಣು ಅದಾವ ಮತ್ತು ಹಾಲು ಅದಾವು. ಚಿಂತ್ರಿ ಅದಿಲ್ರಿ, ಹಣ್ಣು ಸ್ವಲ್ಪ ಜಾಸ್ತಿನ ಅದಾವ, ಅದಕ್ಕೆ ಕಸ್ಟರ್ಡ್ ಮಾಡಿ ಇಟ್ನಿ ಅಂದ್ರೆ ತಿನ್ನಕ್ಕೆ ಬರ್ತೈತಿ. ಅದು ಬ್ಯಾಸ್ಗೆ ಟೈಮ್ ಅಲ್ಲ, ಇನ್ನು ಫ್ರೂಟ್ನ ಜಾಸ್ತಿ ತಿನ್ಬೇಕು ನಾವು. ಆಚೆ ಕಡೆ ಮನ್ಯಾಗ ಹೈಂಡೆ ಐತಲ್ಲ, ಹಾಗಾಗಿ ಹಾಲಿನ ಮನಿ ಪುಸ್ತಕ ಪಾಳಿ ತಗೊಳಂಗಿಲ್ಲ, ಮತ್ತು ಮಜ್ಜಿಗೆನೂ ಡೈಲಿ ಏನು ಕಡೆಯಂಗಿಲ್ಲ. ಜಸ್ಟ್ ಈಗ ಹಿಂಡ್ಯಾರ, ಅದಕ್ಕೆ ಬರೋದು ಭಾಳ ಐತಿ. ಹಾಲು ನೀರು ಅಕ್ಕ ತಂಗಿ ಅಂತ. ಹಾಲು ನಾವು ಕಾಸ್ಬೇಕಾದ್ರೆ ಹಂಗೆ ಕಾಸ್ಬಾರ್ದಂತ ಹೇಳ್ತಾರ. ಹಂಗಂತೇಳಿ ಮಾರಾಕ್ ಕೊಡ್ಬೇಕಾದ್ರೆ ಹಂಗೆ ನೀರು ಕುಡಿಸ್ಕೊಡ್ಬಾರ್ದು. ಈಗ ಮನೆಯಾಗ ಕಾಸ್ಬೇಕಾದ್ರೆ ಸ್ವಲ್ಪ ಅದ್ರ ನೀರು ಸೇರಿಸ್ಬೇಕಂತ. ಹಾಗಾಗಿ ಹಿಂಗೆ ಲಾಸ್ಟ್ನಾಗ ಹಿಂಗೆ ತೊಳೆದು ಹಾಕ್ತೀವಿ. ನಮ್ಮ ದೇವಿ ಪ್ರತಿದಿನ ಹಾಲು ತೊಗೊಂಬರ್ತಿದ್ದಳು. ಒಂದು 1 ಲೀಟರ್ ಅದಷ್ಟ ಬ್ಯಾಡ ಅಂತ ಹೇಳ್ಬೇಕಂದ್ರೆ ನೋಡಿ ಬಿಡದಾಳಲ್ರಿ, ಅದಕ್ಕೋಸ್ಕರ. ಕಸ್ಟರ್ಡ್ ಮಾಡೋದು ನಾನು ಶೇರ್ ಮಾಡ್ಕೊಂಡೇನಿ, ನಾನು ಇವತ್ತು ಮಾಡ್ತೇನೆಲ್ಲ. ಮತ್ತು ಹೊಸದಾಗಿ ಯಾರಾದ್ರೂ ನೋಡೋರು ಇದ್ರೆ ಅಂತೇಳಿ ಶೇರ್ ಮಾಡ್ಕೋತೀನಿ ನಾನು. ಆಮ್ಯಾಗ ಈಗೇನು ಮಾಡಂಗಿಲ್ಲ, ಈಗ ಹೋಗಿ ಜಳಕಾತಿ ಮಾಡ್ಕೊಂಡ್ಬರ್ತಾರೆ. ಒಂದು 2 ಬಾಂಡೆ ಅದಾವ, ಬಾಂಡೆ ತಿಕ್ಕೊಂಡು ಜಳಕಾತಿ ಮಾಡ್ಕೊಂಡು ಬಂದ ಆಮ್ಯಾಗ ನೀರು ಹಾಸೋದೊಂದು ಐತಿ. ನಮ್ಮ ಮನೆಯವ್ರು ನೀರು ಹಾಸ್ತೇನೆ ಅಂತಂದ್ರೆ ಅವರು ಎಣ್ಣೆ ಹೊಡಿಬೇಕ. ಏನೋ ಟಾನಿಕ್ ಅಂತ ತೊಗೊಂಬಂದಾರ, ಯಾವ ಟಾನಿಕ್ ಏನೋ ಗೊತ್ತಿಲ್ಲ ಕಬ್ಬಿಗೆ ಅಂತೇಳಿ. ಬಟ್ ಅದೇನು ಅಷ್ಟು ಇದಾಗಂಗಿಲ್ಲ ಬೆಳೆಗಳಿಗೆ. ಬ್ಯಾಸ್ಗೆ ಎಲ್ಲ ಭಾಳ ನಮ್ಗೆ ಬೆಳೆಗೆ ಹೆಂಗಂತಂದ್ರೆ ನೀರನ್ನ ಬೇಕ. ಅವರು ಇಲ್ಲ ಹೊಡಿತೇನೆ ಅಂತ ಹೇಳಿ ಅಂತಂದ್ರೆ ಅವ್ರ ಆಸೆಗಾರ ಯಾಕೆ ನೀರು ಹಚ್ಚೋದು ಅಂಥೇಳಿ
ಸರಿ ಆತಂತ ಹೇಳಿ ಅಂತಂದೀನಿ. ಹಂಗಾಗಿ ನಾನು ನೀರು ಹಚ್ಚಕ್ಕೆ ಹೋದ್ನಿ ಅಂದ್ರೆ ಏನೇನು ರೂಟೀನ್ ಒಟ್ಟಿನಲ್ಲಿ ಶೇರ್ ಮಾಡ್ಕೋತೇನೆ ನಾನು ಇವತ್ತು. ಬಟ್ ಎಲ್ಲ ಮಿಕ್ಸಿಂಗ್ ಇರ್ತೈತೆ ಅಂತ ಅನ್ಕೋತೀನಿ. ಹೊಲದ್ದು ಅಡ್ಗೆ ಮನೆದು ಅಡ್ಗೆ ಅಂತಂದ್ರೆ ಅದ ನೀರು ಹಸೋದಿತ್ತಂದ್ರೆ ರೊಟ್ಟಿ ಅಂದ್ರೆ ಮಾಡೋಕ್ಕಾಗಲ್ಲ. ಚಪಾತಿ ಹಿಟ್ಟು ನಾದಿಟ್ಟಿದ್ದೈತಿ, ಬಿಸಿ ಚಪಾತಿ ಆಗ ತಿಂತೀನಿ ಅಂತಂದ್ರೆ ಅವಾಗ ಮಾಡಿಕೊಡ್ತೀನಿ. ಮೊನ್ನೆ ಒಬ್ಬರ ಕಮೆಂಟ್ ಹಾಕಿದ್ರು, ನಾನು ಕರೆನೇ ಭಾಳ ಸ್ವರ್ಗೆ ನನಗಂದ್ರೆ ಗೊತ್ತಾಗಲ್ತ. ಸ್ವರ್ಗೇನೇನಿಲ್ಲ, ಬಟ್ ವೇಟ್ ಲಾಸ್ ಆಗೈತೆ ಅಂತ ಅನ್ಸಾಗತೈತಿ. ಮತ್ತು ಇನ್ನೆಲ್ಲಾರ ಹೊರಗಡೆ ಹೋದಾಗ ಅಥವಾ ಹಾಸ್ಪಿಟಲ್ ವಿಷಯ ಬೇಡ, ಹೊರಗಡೆ ಹೋದಾಗ ಎಲ್ಲ ಹೋಟೆಲ್ ನಾಷ್ಟ ಮಾಡಕ್ಕೆ ಹೋಗಿದ್ದೆ, ಅಲ್ಲೇ ವೇಟ್ ಚೆಕ್ ಮಾಡಿದೆ ನಾನು. ಒಬ್ರು ಏನಂತಂದ್ರೆ ಜಾಸ್ತಿ ಇಲ್ಲ, ನನ್ನ ಸಬ್ಸ್ಕ್ರೈಬರ್ ಅವರ ರೆಗ್ಯುಲರ್ ಆಗಿ ನೋಡೋರ, ರೆಗ್ಯುಲರ್ ಆಗಿ ಕಮೆಂಟ್ ಹಾಕೋರಿಂದ ಜಾಸ್ತಿ ವೇಟ್ ಲಾಸ್ ಮಾಡಕ್ ಹೋಗ್ಬೇಡ, TB ಏನೋ ಬರ್ತೈತಿ, ಇಲ್ಲದೆ ಇರೋ ಕಾಯಿಲೆ ಬರ್ತೈತಿ ಅಂತ ಹೇಳಿ. ಅದು ಸುಳ್ಳಂತನೂ ನಾವು ಹೇಳಕ್ ಆಗಿಲ್ಲ. ಮತ್ತೆ ಕೆಲವೊಂದಿಷ್ಟು ಜನ ರಿಪ್ಲೈ ಮಾಡ್ಯಾರ, ಇಲ್ಲ TB ಏನ್ ಬರಂಗಿಲ್ಲ ಅಂತ ಹೇಳಿ. ಅಂದ್ರೆ ಒಬ್ಬೊಬ್ಬರ ದೇಹದಲ್ಲಿ ಇರೋ ಸಮಸ್ಯೆಗಳು ಒಂದೇ ತರ ಇರ್ತಾವಂತಲ್ಲ. ಹಾಗಾಗಿ ಅವ್ರೇನೋ ವೇಟ್ ಲಾಸ್ ಮಾಡಿದಕ್ಕೆ ಬೇರೆ ಏನೋ ಮೊದ್ಲು ಏನಾದರೂ ಹೆಲ್ತ್ ಪ್ರಾಬ್ಲಮ್ ಇರ್ಬೋದ, ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದ, ಹಾಗಾಗಿ ಅದೇನಾದರೂ ಬಂದಿರ್ಬೋದ. ಹಂಗಂತೇಳಿ ವೇಟ್ ಲಾಸ್ ಮಾಡಿದ್ರೆ TB ಬರ್ತೈತಂತ ಅಲ್ಲ. ಅಲ್ಲಿ ರಿಪ್ಲೈನು ಮಾಡ್ಯಾರ, ರಿಪ್ಲೈ ಸಹಿತ ಮಾಡ್ಯಾರ. ಬಟ್ ಅವ್ರು ಅದನ್ನ ಹೇಳ್ಯಾರ, ಇಲ್ಲ ನನ್ನ ಒಳ್ಳೇದಕ್ಕೆ. ಯಾಕಂದ್ರೆ ಅವ್ರ ಮನ್ಯಾಗ ಹಂಗೆ ಆಗೈತೆ ಅಂತಂದಿಂದ ನಾವು ಅದನ್ನ ಇಲ್ಲ ಅಂತ ಅಲ್ಲಿ ಕಳಿಯೋಕ್ಕೂ ಆಗಂಗಿಲ್ಲ. ಯಾಕಂದ್ರೆ ಆದರೂ ಆಗಿರ್ಬೋದು, ಅದು ವೇಟ್ ಲಾಸ್ದಿಂದನೂ ಆಗೈತಂತಲ್ಲ. ಬಟ್ ಅವ್ರಿಗೆ ವೇಟ್ ಲಾಸ್ ಮಾಡಿದ್ಕ ಅದು ಆಗೋದಕ್ಕೆ ಏನಂದ್ರೆ ಕಾಗೆ ಕುಂದ್ರಕ ಟೊಂಗೆ ಮುರಿಕ ನೇವರಾಗೈತೆ ಅಂತಂತಾರಲ್ಲ, ಅದು ಹೋಗಿ ಅದು ಆಲ್ರೆಡಿ ಮುರಿದಿರ್ತೈತೆ ಅಂತ, ಅದು ಹೋಗೊಂದಿಟ್ಟು ಕುಂದ್ರದು ಒಂದಿಟ್ಟು ಟಚ್ ಆಗೋಣಂತೇನ ಮುರಿದು ಕೆಳಗೆ ಬೀಳತೈತೆ ಅಂತ. ಹಾಗಾಗಿ ಇವರು ವೇಟ್ ಲಾಸ್ ಮಾಡೋದಕ್ಕೆ ಅದು ಮೊದಲೇನೋ ಹೆಲ್ತ್ ಪ್ರಾಬ್ಲಮ್ ಇರೋದಕ್ಕೆ, ಅದು ಅವ್ರಿಗೆ ಗೊತ್ತಾಗದೆ ಇರೋದಕ್ಕೆ, ಅದು ಆವಾಗ ಆಗಿರೋದಕ್ಕೆ ಅದಕ್ಕೆ ಏನಂತಂದ್ರೆ ಲಿಂಕ್ ಮಾಡಿರ್ತಾರೆ ಅಷ್ಟ. ಹಂಗೇನಿಲ್ಲ, ಸಾಕಷ್ಟು ಜನ ವೇಟ್ ಲಾಸ್ ಮಾಡ್ಕೊಂಡಿರ್ತಾರೆ. ಮತ್ತು ವೇಟ್ ಲಾಸ್ ಹೆಂಗೆ ಅಂತಂದ್ರೆ ಆ ಡ್ರಿಂಕ್ ಕುಡಿಯೋದು, ಈ ಡ್ರಿಂಕ್ ಕುಡಿಯೋದು, ಇದನ್ನ ಏನೋ ಈಗ ಅಡ್ವರ್ಟೈಸಲ್ಲಿ ತೋರಿಸ್ತಾರಲ್ಲ, ಅದನ್ನ ತೋರಿಸಿ ನಾವು ಅದನ್ನ ತಗೊಂಡು ನಾವು ಯೂಸ್ ಮಾಡಿ ಏನಾದರೂ ಸಡನ್ಲಿ ವೇಟ್ ಲಾಸ್ ಮಾಡಕ್ ಹೋದ್ವಿ ಅಂದ್ರೆ 100% ಅಲ್ಲ 200% ನಮ್ಗೆ ಆರೋಗ್ಯ ಸಮಸ್ಯೆ ಏನಕ್ಕ ಅಂತಂದ್ರೆ ಬರ್ತಿರ್ತಾವ, ಬೇರೆ ಥರದ ಬರ್ತಾವ. ಹಾಗಾಗಿ ನೀವು ಏನಾದರೂ ವೇಟ್ ಲಾಸ್ ಮಾಡ್ಬೇಕಂತ ಅನ್ಕೊಂಡಿದ್ರ ಫುಡ್ಡಲ್ಲಿ ಮಾತ್ರ ಚೇಂಜ್ ಮಾಡ್ರಿ. ನೀವು ಯಾವ್ಯಾವುದೋ ಡ್ರಿಂಕ್ನ ಕೊಡೋದು ವೇಟ್ ಲಾಸ್ ಮಾಡ್ಕೊಳಕ ದಯವಿಟ್ಟು ಹೋಗ್ಕೋಬೇಡ್ರಿ. ಇನ್ನೊಂದು ಯಾವುದೋ ನ್ಯೂಟ್ರಿಷನ್ ಯಾವುದೋ ಒಂದು ಹೇಳಿದ್ರು ನೋಡಿ, ಸಿಕ್ಕಾಬೇಡಿ ಟ್ರೆಂಡಲ್ಲಿ ಇತ್ತ ಈ 1 year ಬ್ಯಾಕ್ ಅಂತ ಅನಿಸ್ತೈತಿ. ನನಗೂ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಭಾಳಷ್ಟು ಜನ ಹೇಳಿದ್ರು. ಅವೇರ್ನೆಸ್ ಮೂಡಿಸೋ ಸಲುವಾಗಿ ನಾನು ಹೇಳಕತ್ತೀನಿ, ಬರೀ ಹೇಳೋದ ರುಕ್ಮಿಣಿ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನೂ ನಾವು ಎಷ್ಟು ವೇಟ್ ಲಾಸ್ ಅಂದ್ರೆ ನಮ್ಮ ಹೈಟಿಗೆ ಎಷ್ಟು ನಮ್ದು ವೇಟ್ ಇರ್ತೈತಲ್ಲ ಅದಕ್ಕೆ ನಾವು ಬರೋಬ್ಬರಿ ಕಾಣಿಸ್ತೇವೆ. ಹೈಟಿನ ತಕ್ಕ ವೇಟ್ ಇರಲಿಲ್ಲ, ವೇಟ್ ಜಾಸ್ತಿ ಆತಂತಂದ್ರೆ ಜಲ್ದಿ ಏಜ್ ಆದ ಥರ ಮತ್ತು ಬೇರೆ ಸಮಸ್ಯೆಗಳು ನಮ್ಗೆ ಹೆಲ್ತ್ ಪ್ರಾಬ್ಲಮ್ ಭಾಳಷ್ಟು ಬರ್ತಿರ್ತಾವ. ಅದ್ರ ಬಗ್ಗೆ ಹೇಳ್ತಾರಲ್ಲ, ನನಗೆ ಗೊತ್ತಿರೋರೊಬ್ರು ಹೇಳಿದ್ದು ಅಂದ್ರೆ ಸೈಡ್ ಎಫೆಕ್ಟ್ ಎಲ್ಲರಿಗೂ ಆಕೈತಂತಲ್ಲ. ಅವು ಹೆಂಗಂತಂದ್ರೆ ಈಗ ಜಾಸ್ತಿ ಪೀರಿಯಡ್ ಆಗೋದು, 15 ಗಂಟೆ ಎಲ್ಲ ಬ್ಲೀಡಿಂಗ್ ಆಗೋದು ಹೆಣ್ಮಗಳಿಗೆ, ಹಿಂಗೆಲ್ಲ ಆತಂತ. ಅದನ್ನ ಸಡನ್ಲಿ ನಾವು ವೇಟ್ ಲಾಸ್ ಮಾಡಕ್ಕೆ ಬೇರೆ ಏನೋ ಡ್ರಿಂಕ್ ದಯವಿಟ್ಟು ತಗೊಳಕ. ನಾನು ಹೇಳೋದಷ್ಟ, ಫುಡ್ಡಲ್ಲಿ ಸ್ವಲ್ಪ ನೀವು ಮೊದಲು ಜಾಸ್ತಿ ತಿಂತಿದ್ರೆ ಅದರಲ್ಲಿ ಸ್ವಲ್ಪ ತಿನ್ಕೊಂತ ಬರ್ರಿ. ಹಂಗಾಗಿ ನಮ್ಮ ದೇಹಕ್ಕೆ ಸಿಗುವಂಥ ಎಲ್ಲ ವಿಟಮಿನ್ನು ನಮ್ಗೆ ಬೇಕು, ಅದು ನಾವೆಲ್ಲನೂ ತಿನ್ಬೇಕಾಕೈತಿ. ಸ್ವೀಟ್ ಮತ್ತು ಆಯಿಲ್ ಫುಡ್ ತಿನ್ನೋದು ಮತ್ತು ರೈಸ್ ಐಟಮ್ಸ್ನ ತಿನ್ನೋದು ಕಡಿಮೆ ಮಾಡಿ. ಕಂಪ್ಲೀಟ್ ಬಿಡ್ಲೇಬೇಕಂತ ಏನಿಲ್ಲ, ಸ್ವಲ್ಪ ಕಡಿಮೆ ಮಾಡಿ, ಖಂಡಿತ ನಿಮ್ದು ವೇಟ್ ಲಾಸ್ ಆಗೇ ಆಕೈತಿ. ನಾನೇ ಇವಾಗ ಮೊದಲು 3 ಹೊತ್ತು ಊಟ ಮಾಡ್ತಿದ್ನಿ, ಈಗ 2 ಟೈಮ್ ಊಟ ಮಾಡ್ತೀನಿ. ಮತ್ತು ನಾವು ನಾನ್ ವೆಜಿಟೇರಿಯನ್, ಮನ್ಯಾಗ ತತ್ತಿ ಇರ್ತಾವ, ನಾವು ಆಗಾಗ ಎಗ್ ಸಾರು ಕಾಸಿರ್ತೀನಿ, ಆಮ್ಲೆಟ್ ಅತಿ ತಿಂತೀವಿ. ಹಿಂಗಾಗಿ ನಮ್ಗೇನು ಇದೆಲ್ಲ. ನಾನು ತರಕಾರಿ ನನಗೆ ಇಷ್ಟ, ನಮ್ಮ ಮನೆಯವ್ರು ತಿನ್ನಂಗಿಲ್ಲದೆ ನಾನು ತರಕಾರಿ ಸ್ವಲ್ಪ ತರಿಸೋದು ಕಡಿಮೆ. ಫ್ರೂಟ್ ಅಂತಂದ್ರೆ ನಂಗೆ ಯಾವ ಫ್ರೂಟು ಇಷ್ಟ ಆಗಂಗಿಲ್ಲ, ನನ್ನ ಫ್ರೂಟ್ ಅಷ್ಟೊಂದು ತಿನ್ನಂಗಿಲ್ಲ. ಬಾಳೆಹಣ್ಣು ನಮ್ಗೆ ಸಿಗ್ತಾವೆ, ಬಟ್ ನನ್ನ ಇಂಥ ಫ್ರೂಟ್ ನಂಗೆ ಇಷ್ಟ ಅಂತ ಏನಿಲ್ಲ. ಬಟ್ ಈ ಬ್ಯಾಸ್ಗಿ ಟೈಮಲ್ಲಿ ಏನಂತಂದ್ರೆ ಕಲ್ಲಂಗಡಿ ಜಾಸ್ತಿ ತರಿಸಿರ್ತೀನಿ, ಕಲ್ಲಂಗಡಿ ಜಾಸ್ತಿ ತಿಂತೇವೆ ನಾವು. ಬಟ್ ಫ್ರೂಟ್ ಇಷ್ಟ ಅಂತಂದ್ರೆ ನಂಗೆ ಮಾವಿನ ಹಣ್ಣು ಸಿಕ್ಕಾಪಡೆ ಇಷ್ಟ. ಮಾವಿನ ಹಣ್ಣು ಬಿಟ್ಟರೆ ಬೇರೆ ಯಾವ ಫ್ರೂಟು ನಂಗೆ ಅಷ್ಟು ಇಷ್ಟ ಆಗಂಗಿಲ್ಲ. ತಿನ್ನಲೇಬೇಕಂತ ಅನ್ಸೋದಂದ್ರೆ ಮಾವಿನ ಹಣ್ಣು ತಿನ್ನಲೇಬೇಕಂತ ಅನ್ಸೋದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಬಟ್ ಹಿಂಗೆ ಏನಾದರೂ ಬ್ಯಾಸ್ಗಿ ಟೈಮಲ್ಲಿ ಫ್ರೂಟ್ ಕಸ್ಟರ್ಡ್ ಆಗಲಿ ಇದನ್ನ ಹಿಂಗೆ ಏನಾದರೂ ಮಾಡ್ಕೊಂಡು ತಿಂತಿರ್ತೇವೆ ಅವಾಗಲಾದ್ರೂ ಅಷ್ಟೇ.
ಹಾಗಾಗಿ ಬೇರೆ ಯಾವ್ಯಾವ್ದನ್ನ ನೀವು ಅರ್ಜೆಂಟಲ್ಲಿ ವೆಯ್ಟ್ ಲಾಸ್ ಮಾಡ್ಕೊಂಡು ನಿಮ್ಮ ಹೆಲ್ತ್ನ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಅಂತ ಅಷ್ಟೇ ಹೇಳ್ತೀನಿ. ಫುಡ್ಡಲ್ಲಿ ಎಷ್ಟೇ ಚೇಂಜಸ್ ಮಾಡಿರಿ. ನಾನು 3 ಹೊತ್ತು ಊಟ ಮಾಡ್ತಿದ್ದೆ, 2 ಹೊತ್ತು ಊಟ ಮಾಡೋಕತ್ತಿಲ್ಲ. ಅದನ್ನ ನಾನೀಗ ಏನಾದ್ರು ಮೊದಲು 2 ರೊಟ್ಟಿ ತಿಂತಿದ್ದೆ, ಇವಾಗ 1 ರೊಟ್ಟಿ ತಿಂತೆ. ನಾನು ರೈಸ್ ಐಟಮ್ಸಲ್ಲಿ ಮಾಡಿರೋದು ಯಾವ ಪದಾರ್ಥನೂ ತಿನ್ನಂಗಿಲ್ಲ. ಚುರ್ಮರಿ, ಅವಲಕ್ಕಿ, ಚೋಡ, ಮುಂದೇನು ಇಡ್ಲಿ, ದೋಸೆ, ಇದು ಯಾವುದು ತಿನ್ನಂಗಿಲ್ಲ. ಮತ್ತು ಅನ್ನ, ಇದನ್ನ ಯಾವುದು ತಿನ್ನಂಗಿಲ್ಲ ನಾನು. ಈಗ ಏನಕ್ಕೆ ಅಂತಂದ್ರೆ ಅದೇ 2 ಹೊತ್ತು ಊಟ ಮಾಡಿದ್ರೆ ಸ್ವಲ್ಪ ಊಟ ಜಾಸ್ತಿ ಮಾಡಿ ನಂತಂದು ಸಿಕ್ಕಾಪಟ್ಟೆ ಆಯಾಸ ಆಗ್ಬಿಡ್ತದೆ ನನಗೆ. ನಿನ್ನೆ ರಾತ್ರಿ ಹಿಂಗೆ ಅದು ಎಗ್ ಸಾಂಬಾರು ಮಾಡಿದ್ನಿ, 1 ರೊಟ್ಟಿ, ಸ್ವಲ್ಪ ಹುಗ್ಗಿ ಮಾಡಿದ್ದೆ, ಸ್ವಲ್ಪ 1 ರೊಟ್ಟಿ, 1 ಮೊಟ್ಟೆ ತಿಂದೆ. ಆನಂತರ ಸ್ವಲ್ಪ ಹುಗ್ಗಿ, ಸ್ವಲ್ಪ ಹಾಲು ತಿಂದೆ. ಆಮ್ಯಾಗ ಸ್ವಲ್ಪ ನಂಗೆ ಗೊಂಜಾಳ ನುಚ್ಚಂದ್ರೆ ಭಾಳ ಇಷ್ಟ, ಅದನ್ನು ಮಾಡಿದ್ದೆ. ಅದನ್ನ ಸ್ವಲ್ಪ ತಿಂದೆ. ಸಿಕ್ಕಾಪಟ್ಟೆ ಆಯಾಸ ಹಾಕತ್ಬಿಡ್ತು ನನಗೆ. 2 ತಾಸು ಆಯಾಸ ಆಯ್ತು ನನಗೆ. ಯಪ್ಪ ಯಾಕಾದ್ರೂ ತಿನ್ನಿ ಅಂತ ಎಲ್ಲ ಒಂದೊಂದು ಚಮಚನೇ ತಿಂದೇನು, ಜಾಸ್ತಿ ಏನು ತಿನ್ನಿಲ್ಲ. ಬಟ್ ಅಷ್ಟೇ ಆಯಾಸ ಆಯ್ತು. ನಮ್ಮ ಬಾಡಿ ಹೊಂದ್ಕೊಂಡ್ಬಿಡ್ತೈತಿ. ಮತ್ತು ನಮ್ಗೆ ಹಸಿವಂತ ಆಗಂಗಿಲ್ಲ. ನಾವು ಒಂದು ರುಟೀನ್ ಹಾಕೊಂಡ್ವಿ ಅಂದ್ರೆ ಊಟದ ಅದು ಸರಿ ಹೋಗ್ತೈತಿ. ಯಾರಿಗಾದ್ರೂ ಖಂಡಿತ ಎಲ್ಲರೂ ವೆಯ್ಟ್ ಲಾಸ್ ಮಾಡ್ತಿರ್ತೀರಿ. ನಾನು ಮೊದಲು ಹಿಂಗಿದ್ದವಳಿಗೆ ಹಿಂಗಾಗೇನಂತ ಅನ್ಕೋತೀನಿ ನಾನು. ಹಂಗಾಗಿ ಆರೋಗ್ಯಕರವಾದ ರುಟೀನ್ನ ಹಾಕೋರಿ. ಬಟ್ ಸಿಗೋವಂಥ ಯಾವುದೋ ಕೆಮಿಕಲ್ ಏನಂತಂದ್ರೆ ಕೂಡಿರುವಂಥ ಡ್ರಿಂಕನ್ನು ತೊಗೊಂಡು ವೆಯ್ಟ್ ಲಾಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಅಷ್ಟೇ ನನ್ನ ಕಡೆಯಿಂದ ಒಂದು ಇನ್ಫಾರ್ಮೇಷನ್ ಅಂತ ಅನ್ಕೋರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ನಾನು ಮತ್ತೆ ಆಮ್ಯಾಗ ಸಿಗ್ತೇನೆ. ನಾನು ಬಂದ್ ಮಾಡಿನ ಮತ್ತು ನೀರು ಹಾಸೋದಾದ್ರೆ ಮತ್ತೆ ಜಳಕ್ಕೆ ಇಲ್ಲ ತತ್ತಿ. ನಮ್ದೀಗ ನೀರು ಹಸಕ್ಕೆ ಹೋಗೋ ಡ್ಯೂಟಿ ಶುರು ಆಯ್ತು ನೋಡ್ರಿ. ತಲೆ ಬಾತ್ಕೊಂಡು ಜಾಪ ಮಾಡ್ಬೇಕಂತೇಳಿ ನೀರು ಹಸಕ್ಕೆ ಹೋಗೋದಾಯ್ತು. ಅದಕ್ಕೆ ಹಂಗಟ್ಟಿಗಳು ಹೆಚ್ಕೊಂಡು ನಮ್ಮ ಮನೆಯವ್ರ ಕಬ್ಬಿಗೆ ಟಾನಿಕ್ ಹೊಡಿತಾರಂತಲ್ಲ, ಟಾನಿಕ್. ಈಗ ಅದನ್ನೆಲ್ಲನೂ ಸ್ವಚ್ಛ ಮಾಡ್ಕೊಳಕತ್ತಾರ. ಇವ ನೋಡ್ರಿ ಫೋರ್ಸ್ ಅಂತ ನೋಡ್ರಿ, ಏನು ಫೋರ್ಸು. ಒಟ್ನಲ್ಲಿ ರೈತರ ದುಡ್ಡು ಕೇಳಕ್ಕೆ ಕಂಪ್ನಿ ಬರ್ತಾವ, ಏನೇನು ಬರ್ತಾವ. ಮೊನ್ನೆ ಒಬ್ರ ನೀವು ವೆಂಕಟೇಶ ಕಸದೇನಿ ಹೆಸರೇನ? ಇವೇನು ಬರೀ ಕಡದಾಡ್ ಸಾಯ್ತ ನೋಡ್ರಿ. ಮುಂಜಾ ಕೋಳಿ ಸೋಜಿಗಾದ ಸೋಜು ಮಲ್ಲಿಗೆ ಮಾದೇವಾನಿನ ದಂಡ ಮಲ್ಲಿಗೆ ಹೆಂಗ್ರಿ ನಾವು ಅಯ್ಯೋ ಹಂಗಿತ್ತು ಅಲ್ಲಿ ಮೇಯಾಕತ್ತಾವ. ಅದಕ್ಕೆ ಹೋಗ ನಮ್ಮ ಪುಟ್ಟ ಗೌರಿ ಅಲ್ಲ, ಮಂಗಳ ಗೌರಿ. ಈಕೆ ಮಂಗಳಾರ ಹುಟ್ಟಾಳ, ಮಂಗಳ ಗೌರಿ ಲಕ್ಷ್ಮಿ. ಹೆಂಗೆ ಮಕ್ಕೋಣ ನೋಡ್ರಿ, ಗಡದ್ದಾಗ ಹಾಲು ಕೊಡೋದು. ಥ್ಯಾಂಕ್ ಯು ದೇವಾ. ನೋಡ್ರಿ ಅಂದ್ರೆ ಏನಾರು ಕಡ್ಡಿ ಕಸರೆ ಬೀಳ್ಳೆ ಅಂತ ಹೇಳಿದೀನಿ. ಪ್ಲೇಟ್ ಇಷ್ಟು ಮುಚ್ಚಿ ಅಲ್ಲೆಲ್ಲ ಇಲ್ಲ, ಬಟ್ ಇದಾಗೈತಿ. ಇದನ್ನ ಮತ್ತಿಲ್ಲೇ ಅನ್ನನೂ ಮಾಡ್ಕೊಂಡು ಆಮ್ಯಾಗ ಇನ್ನೊಂದು ಹಾಕೊಂಡೈತಿ ಕರೆಂಟ್. 2 ಮಡಿ ಈ ಕಟ್ಟಿಗೆ ನೀರು ಹಸಾಕತ್ತೀನಿ. ಮನೆಗಿನ ಕೆಲಸ ಅಲ್ಲೇ ಕುಂತು ಅಂದ್ರೆ ಮಜ್ಜಿಗೆ ಕಡಿಬೇಕಂತೇಳಿ ಹಾಕಿಟ್ಟೇನೆ. 1 ರೌಂಡ್ ಕಡ್ದೇನಿ. ನಮ್ಮ ಲಕ್ಷ್ಮಿ ನೀಲ್ ಕಟ್ಟ್ಯಾರ ನಮ್ಮ ಮನೆಯವ್ರ, ಅವರು ಎಣ್ಣೆ ಹೊಡ್ಯಾಕತ್ತಾರ. ನಮ್ಮ ಪಪ್ಪಿ ಎಲ್ಲ ಮಕ್ಕೊಂಡ. ಈಗ ಏನು ಚಂದ ನೀರು ಕಾದು ಆರಿದ್ವು. ಇನ್ನೊಂದು ಬಿಟ್ಟೈತೆ. ಇದೇನು ಕತ್ರಿ ಯಾಕೆ ಇಟ್ಟಿದ್ದಿ? ಬರಂಗ ಅಡುಗೆ ಮನೆಗೆ ಹೋಗೋಣಂತ. ಟೈಮ್ 10:30 ಪೋಣಿ 11 ಅಂತ ಮಾಡಿದ್ದೆ ನಾನು. ಗೈ ನೋಡ್ರಿ ಅಂದ್ರೆ ಜಾಕ ಮಾಡಿ ಪೂಜೆ ಮಾಡ್ಕೊಂಡು ಆಮೇಲೆ ಬೆನ್ನಿ ತೆಗದ್ರ ಅಂತೇಳಿ ನಾ ಮಾಡಿದ್ನಿ. 1 ರೌಂಡ್ ಕಳೆದಿಟ್ಟೆ, ಬಟ್ ಆಗಲಿಲ್ಲ. ನಮ್ಮ ದೇವರ ಪೂಜೆನೂ ಕಂಡಿಲ್ಲ. ಅಡುಗೆ ಮನೆ ಸದ್ಯಕ್ಕೆ ಹಿಂಗೈತಿ. ಸಾರು ಕಲ್ಸಿದ್ನಿ, ಸಾರು ಒಂದೈತಿ, ಅಷ್ಟು ಬಿಟ್ರೆ ಮತ್ತೇನು ಇಲ್ಲ ನೋಡ್ರಿ. ಇವನ್ನೆಲ್ಲ ಫ್ರೂಟ್ ಐತಿ ಎಲ್ಲ ಕಟ್ ಮಾಡ್ಕೊಂಡು ಕಸ್ಟರ್ಡ್ ಮಾಡಬೇಕು, ಅದು ಇದು ಅಂತ ಏನೇನೋ ಅಂದ್ಕೊಂಡು. ಬಟ್ ಯಾವುದಕ್ಕೆ ಗೊತ್ತಿಲ್ಲ, ನೋಡ್ಬೇಕು.
ಬುಟ್ಟಿ ತುಂಬಿಸಿ ಕುಡಿಯಕ್ಕೆ ನೀರು ಒಳಗೆ ನೀನು ತುಂಬೇನಿ. ಸುಮ್ಮನೆ ಟೈಮ್ ಇಲ್ಲ ಒಗ್ಯಾಕೆ ಕಟ್ಟಿದ್ ನಡ್ ತುಂಬಿಸ್ತಾನೆ. ಖಾಲಿಗೈತ್ನದ? ಹಾಂ, ಈಗ ಹಚ್ಚಿಬಿಡ್ತೇನೆ. ನೀರು ಹಾಸೋದು ಆತು ನೋಡ್ರಿ. ಏನು 5 ನಿಮಿಷ ಐತೆ ಟೈಮ್. ಅದು 5 ನಿಮಿಷದಾಗ ಮತ್ತು ಇಲ್ಲಿ ಈಚೆಕಡೆ ಬಿಟ್ಟೆ ನೀರು. ಬ್ಯಾಸ್ಗೆ ಬಂದ್ರೆ ಒಂದೊಂದು ನಿಮಿಷನೂ ಒಂದೊಂದು ಹನಿ ನೀರು ಭಾಳ ಅಂದ್ರೆ ಭಾಳ ಮುಖ್ಯ ಆಗ್ಬಿಡ್ತಾವೆ ಬೆಳೆಗಳಿಗೆ. ಅದರೊಳಗಾಗಿ ನಮ್ಮ ಹೊಲಗಳು ಕಲ್ಲು ಭೂಮಿ ಎಲ್ಲ ಪೈಪ್ ಜೋಡಿಸ್ಕೊಂಬಂದೀನಿ. ಟಾನಿಕ್ ಅಂತ ನೋಡ್ರಿ. ಏನು ಟಾನಿಕ್ ಹೊಡ್ಯಾಕತ್ತಾರ ಒಟ್ಟಿನಲ್ಲಿ. ಅದು ಎಷ್ಟರ ಮಟ್ಟಿಗೆ ಮ್ಯಾಗ ಇಲ್ಲಿ ಗರಿ ಮ್ಯಾಗ ಟಾನಿಕ್ ಹೊಡೆದ್ರೆ ಏನು ಲಾಭ ಅಂತ ನನಗೆ ಗೊತ್ತಾಗವಲ್ತು. ಬ್ಯಾಸ್ಗೆ ಟೈಮಲ್ಲಿ ನೀರೊಂದು ಬಿಟ್ಟರೆ ಬೆಳೆಗೆ ಬೇರೆ ಏನೂ ಬೇಕಾಗಿಲ್ಲ ನೋಡ್ರಿ. ನಾವೇನು ಮಾಡ್ತೇವೆ ಅಂದ್ರೆ ಅವ್ರು ಅದನ್ನು ಹಾಕ್ಯಾರ ಇವ್ರು ಇದನ್ನು ಹಾಕ್ಯಾರ ಅಂತೇಳಿ ಅವನೊಂದು ತಗೋ ರಾಸಾಯನಿಕ ಬೆಳೆ ತಗೊಳ್ಳೋದು ಹಾಕೋದು. ನಮ್ದು ಅಷ್ಟು ಟನ್ ಬೆಳೀಲಿ ಇಷ್ಟು ಟನ್ ಬೆಳೀಲಿ ಅಂತೇಳಿ ಹಿಂಗವನೇನು ಬೀಜ ಆಗುತ್ತೆ. ಟೈಮು 11 ಗಂಟೆ ಆಯ್ತು. ಇನ್ನು ಜಳಕ ಪೂಜೆ ಅನ್ನ ಮಾಡೀನಿ, ಸಾರು ಐತಿ. ನೋಡ್ಬೇಕು ಚಪಾತಿ ಮಾಡೋದಾದ್ರೆ ಮಾಡ್ತೀನಿ, ಇಲ್ಲಾಂದ್ರೆ ಕಡಕ್ ರೊಟ್ಟಿ ಸಾರು ತಾಟ್ನೊಳಗೆ ರೊಟ್ಟಿ ಮುರಿದು ಹಾಕ್ಕೊಂಡು ತಿನ್ನಾಕತ್ತು ಮಸ್ತ್ ರುಚಿ. ನೀರಿನ ಬಟನ್ ಹಾಕಿ ಹೋಗಲಿಲ್ಲ ನಾನು. ಗಾಳಿ ನೋಡ್ರಿ ಹಗಲಿ ಇಷ್ಟು ಗಾಳಿ ಬೀಸ್ತೈತಿ. ಈ ನಮ್ಮನೆ ಹಗಲಿ ಗಾಳಿ ಬೀಸ್ತೈತಿ. ರಾತ್ರಿ ಫ್ಯಾನ್ ಹಚ್ಕೊಂಡು ಮಕ್ಕೋಬೇಕು. ಆ ನಮ್ಮನೆ ಜಳ ಇರ್ತೈತಿ. ರಾತ್ರಿ ಒಂದು ಈಟು ಗಾಳಿ ಇರಂಗಿಲ್ಲ ರೀ. ಇದು ಎಲ್ಲಿ ಹೋಗಿರ್ತೈತಿ ನೋ ಒಟ್ಟಿನಲ್ಲಿ. ನಮ್ಮನೆ ಅಂತೇಳಂತೂ ಇರೋದಲ್ಲ. ಫ್ರೆಂಡ್ಸ್ ನನಗೆ ಕಸ್ಟರ್ಡ್ ಮಾಡ್ಬೇಕಂತ ಹೇಳಿದ್ಲೆ. ಈಗಷ್ಟು ಹೋಗ್ಯಾನ ಹೋಗ್ಬೋದು ಬಂದ್ಯಾ ನೀರೆಲ್ಲ ಚೆಲ್ಕೊಂಡೆ. ನಾನು ಮೊನ್ನೆ ಪೂಜೆಗೆ ಹಣ್ಣು ತಂದಿದ್ನಲ್ಲ, ಹಣ್ಣು ನಮ್ಮ ಮನೆಯವ್ರನ್ನೂ ತಿನ್ನಂಗಿಲ್ಲ, ನಾನು ತಿನ್ನಂಗಿಲ್ಲ. ಹಾಗಾಗಿ ಕಸ್ಟರ್ಡ್ ಮಾಡಿದ್ರೆ ಈಸಿಯಾಗಿ ತಿನ್ಬೋದು ಅಂತೇಳಿ ಇಲ್ಲಿ ಒಂದು ಅರ್ಧ ಬಟ್ಲ ಏನು ತೊಗೊಂಡಿದ್ದಂದ್ರೆ ಹಾಲು ತೊಗೊಂಡೇನಿ. ಹಾಲಿನೊಳಗೆ ಕಸ್ಟರ್ಡ್ ಪೌಡರ್ ಏನು ಬರ್ತೈತಲ್ಲ, ನಮ್ಗೆ ಇದು ಮಾಲ್ಗಳಲ್ಲೆಲ್ಲ ಸಿಗ್ತೈತಿ. ಈಗ ಮೊದಲು ನಮ್ಮ ಕಡೆ ಕೆಲವೊಂದು ಸಿಗ್ತಾನೆ ಇರಲಿಲ್ಲ. ಈಗ ಮಾಲ್ಗಳೊಳಗೆ ಇರಲಿ ಲೋಕಾಪುರ, ನಮ್ಗೆ ನಿಯರ್ ಬಂದ ಲೋಕಾಪುರದೊಳಗೆ ಭಾಳಷ್ಟು ಏನಂತ ಸೂಪರ್ ಮಾರ್ಕೆಟ್, ಆ ಮಾರ್ಕೆಟ್ ಈ ಮಾರ್ಕೆಟ್ ಅಂತಾರಲ್ಲ, ಮಾಲಲ್ಲ ಮಾಲ ಒಂದ ಮಾರ್ಕೆಟ್ ಅಂತ ಗೊತ್ತಿಲ್ಲ, ಯಾವುದೋ ಒಂದ ಒಟ್ಟಿನಲ್ಲಿ ಆಗ್ಯಾವ. ಅಲ್ಲಿ ಎಲ್ಲ ಸಿಗ್ತಾವ, ಈಗ ಬೇಕಾಗಿರೋ ನಮ್ಗೆ ಎಲ್ಲ ಥರದ ಐಟಮ್ಸ್ ಸಿಗ್ತಾವ. ಮುಂಜಾನೆ ಹಾಲು ಕಾಶ್ ಇಟ್ಟಿದ್ನೆಲ್ಲ ಯಾವ ಬಟ್ಟೆ ಇರಲಿ. ಏನಿಗಿಂತ ಮಸ್ತ್ ಬಂದೈತಿ. ಅದ ಬೆಣ್ಣೆ ಆಗೈತಿ, ಬೆಣ್ಣೆ ಇಲ್ಲ ಸಾರಿ ತುಪ್ಪ ಆಗೈತಿ. ಈಗ ಅದ್ರೊಳಗೆ ನಮ್ಗೆ ರುಚಿಗೆ ಎಷ್ಟು ಬೇಕು ನೋಡ್ರಿ, ಗೊತ್ತಲ್ರಿ. ನನಗೂ ಸ್ವೀಟ್ ಇಷ್ಟ, ನಮ್ಮ ಮನೆಯವ್ರಿಗೂ ಸ್ವೀಟ್ ಇಷ್ಟ. ಹಾಗಾಗಿ ಸ್ವಲ್ಪ ಸಕ್ಕರೆ ಜಾಸ್ತಿನ ಹಾಕೋತೀನಿ. ಹಾಕೊಂಡು ಇದನ್ನ ಕಾಸ್ಕೋತೀನಿ. ಇವು ಬಹುಶಃ 1.5 ಲೀಟ್ರ್ ಹಾಲದಾವ ಅಂತ ಅನಿಸ್ತತಿ. ಹಣ್ಣು ಭಾಳ ಅದಾವಲ್ಲ, ಎಷ್ಟು ಹಾಲಿನ ಮಾಡಿಬಿಡ್ತಾನೆ. ಎಷ್ಟು ಹಾಕೀನಿ ನಾನು 4ನೇದು ಇರ್ಬೋದಾ 5 6 ಅಂದ್ರೆ ರುಚಿ ಬ್ಯಾಲೆನ್ಸ್ ಆಗ್ಬೇಕು, ಸ್ವೀಟ್ ಇರ್ಬೇಕು, ಸಪ್ಪ ಆಗಬಾರ್ದು. ಅದಕ್ಕೋಸ್ಕರ ಸಕ್ಕರೆ ಸ್ವಲ್ಪ ಜಾಸ್ತಿನ ಹಾಕೊಳಕತ್ತೀನಿ ನಾನು. ಇನ್ನು ಕುದಿಸ್ಕೋಬೇಕಾ, ಕುದಿಸ್ಕೊಂಡು ಆದಿಂದ ಕಷ್ಟ ಸಾಕು ಅಂತ ಅನಿಸ್ತದೆ. ಆಮೇಲೆ ಟೇಸ್ಟ್ ನೋಡಿ ಮತ್ತೆ ಬೇಕಾದ್ರೆ ಹಾಕೋಬೋದು. ಅದೇ ಇದು ಕುದಿಗೊಡ್ದ ಇಲ್ಲಿ ಏನಂದ್ರೆ ಹಣ್ಣು ಇಷ್ಟನ್ನು ಕಟ್ ಮಾಡಿ ಇಟ್ಕೋತೀನಿ. ಮೋಸಂಬಿ ಏನು ಹಾಕಂಗಿಲ್ಲ ಇದ್ರೊಳಗೆ. ಇನ್ನು ಮೋಸಂಬಿ ತೆಗೆದಿಡ್ತೀನಿ.
ಅವ್ನು ಹಂಗೆ ತಿಂತೇವಿ. ದಾಳಂಬ್ರಿ ಅದಾವ, ದಾಳಂಬ್ರಿ ಆ್ಯಪಲ್ ಮತ್ತು ದ್ರಾಕ್ಷಿ ಅದಾವ, ಸ್ವಲ್ಪ ಕಲ್ಲಂಗಡಿ ಐತಿ, ಮತ್ತು ಬಾಳೆಹಣ್ಣು ಐತಿ. ಇಷ್ಟನ್ನು ಹಾಕಿ ಕಸ್ಟರ್ಡ್ ಮಾಡ್ಕೋತೀನಿ. ಇವನ್ ಇಷ್ಟನ್ನು ಕಟ್ ಮಾಡ್ಕೊಂಡು ಆದಿಂದ ತೋರಿಸ್ತೇನೆ ನಾನು. ಸದ್ಯಕ್ಕೆ ಇಷ್ಟು ಫ್ರೂಟ್ ಅದಾವ. ನಾನು ದಾಳಂಬ್ರಿ ಏನು ಮಾಡ್ತೇನೆ ಅಂತಂದ್ರೆ ಇದಕ್ಕೆ ಬೇಕು ಊಟ ಮಾಡಿದ್ವಿ, ನೀರು ಹಸೋದಾದ ಜಳಕ ಊಟ ಅಂತಂದ್ರೆ 1 ಗಂಟೆನ ಆತ. ಮಧ್ಯಾಹ್ನ ಊಟ ಆತಲ್ಲ, ಮತ್ತೆ ಮಧ್ಯಾಹ್ನ ಊಟ ಇನ್ನೊಮ್ಮೆ ಸಂಜೆ ಊಟ ಚಪಾತಿ ಮಾಡಿದೆ. ನಾನು ಬಿಸಿ ಚಪಾತಿ ಮಾಡಿದೆ. ನಮ್ಮ ಮನೆಯವರ ಆಮ್ಲೆಟ್ ಮಾಡ್ಕೊಂಡ್ರು. ನಾನು ಒಲ್ಲೆ ಅಂತಂದ್ರೂ ಬಿಡಂಗಿಲ್ಲ. ತಿನ್ನಲ್ಲ, ಏನಕ್ಕೆ ಮನೆ ಕತ್ತಿರ್ತಾವಲ್ಲ, ಹಂಗಾಗಿ ತಿನ್ನೋದು ನೋಡ್ರಿ. ಎಣ್ಣೆ ಬಿಡಿಸ್ತೀನಿ ಇರೋದು. ಇನ್ನೂ ಮಜ್ಜಿಗೆ ಕಡಿಬೇಕು, ಮಜ್ಜಿಗೆ ಕಡಿದೆ ಬಾಕಿ ಐತಿ. ಹಂಗ ಹೊಲ್ದಾಗ ಕೆಲಸ ಇದ್ದು ಅಂದ್ರೆ ಯಾವುದು ರೊಟ್ಟಿನ ಅನ್ಕೊಂಡಾಗ ಹೋಗಂಗೇನೆ ಇಲ್ರಿ. ಇದು ಸಣ್ಣ ಇಟ್ಟೇನೆ. ತಳಗ ಹಿಡಿದು ಬಿಟ್ಟಿರ್ತೈತಿ ಇದು. ಒಲಿ ಮ್ಯಾಗಲ್ಲ, ಬೆಂಕಿ ಒಲಿ ಮ್ಯಾಗ ಕಾಸ್ತೇವಿ. ಬೆಂಕಿ ಒಲಿ ಕಡೆಗೆ ಒಲಿವಿ. ಈಗಿನ ಮಾತಾಡ್ತೀನಿ, ನನಗ ಗೊತ್ತಾಗಲ್ತ. ಸಾರಿ, ನಾನು ಆಮ್ಯಾಗ ಸಿಗ್ತೀನಿ. ಯಾಕೋ ಏನೋ ಮನಸ್ಸು ಏನೋ ಯೋಚನೆ ಮಾಡಾಕತ್ತೈತಿ. ಈ ಆಪಲ್ ನಾನು ಹೇಳಿದ್ನಲ್ಲ, ಈಗ ಎಲ್ಲದಕ್ಕೂ ಕೆಮಿಕಲ್ ಹಾಕೋದ್ರಿಂದ ತೊಳೆದಿರ್ತೇವೆ ನಾವು ಸ್ವಚ್ಛಂಗೆ. ಬಟ್ ಆದ್ರೂ ನನಗೆ ಇದು ಮ್ಯಾಗಿನ ಸಿಪ್ಪೆ ಏನೈತಲ್ಲ, ಸಿಪ್ಪೆ ತಕ್ಕೊಳ್ಳೋದ ಬೆಸ್ಟ್ ಅಂತ ಅನ್ಸಾಕತ್ತ. ಹಂಗಾಗಿ ನನ್ನ ಸಿಪ್ಪೆನ ತೆಗಿಯಾಕತ್ತೇನೆ ನೋಡ್ರಿ. ಈ ತರ ಕೆಲವೊಂದು ಹಣ್ಣನ್ನು ನಾವು ಹಿಂಗ ಉರ್ಲೆ ಜಸ್ಟ್ ಹಿಂಗ್ ಮಾಡಿದ್ರೆ ಸಾಕ, ಮ್ಯಾಗ ಅದ ಮೇಣದ ಬತ್ತಿ ಬರ್ತೈತ್ರ ಹಂಗ ಇದು ಬರ್ತೈತಿ ಇದ್ರ ಮ್ಯಾಗ. ಇವಕ್ ಹಂಗೇನಿಲ್ಲ, ಬಟ್ ನಂಗೆ ಯಾಕೋ ಬ್ಯಾಡ ಅಂತ ಅನ್ಸಾಕತ್ತ. ಅದಕ್ಕೋಸ್ಕರ ತೆಗಿಯಾಕತ್ತೇನೆ. ದಾಳಂಬ್ರಿ ಇಲ್ಲೇ ಸುಲಿದಿಟ್ಕೊಂಡೇನಿ, ಒಂದು ದಾಳಂಬ್ರಿ. ಈಗ ಯಾವ ಫ್ರೂಟ್ ಆಗಲಿ ತರಕಾರಿ ಆಗಲಿ ತಿನ್ನೋದು ಯಾವುದನ್ನು ಒಳ್ಳೇದಲ್ಲ. ಬಟ್ ಆಪ್ಷನ್ ಇರಂಗಿಲ್ಲಲ್ಲ ನಮಗೆ, ಅದನ್ನ ಬಿಟ್ಟರೆ ಬೇರೆ ಇದೆ. ಅದಕ್ಕೋಸ್ಕರ ನಾವು ತಿನ್ನಲೇಬೇಕಾಕೈತಿ. ಒಂದೇ ದಾಳಂಬ್ರಿ ಕಟ್ ಮಾಡ್ಕೊಂಡಿ ನೋಡ್ಕೊಂಡು, ಇನ್ನೊಂದು ದಾಳಂಬ್ರಿ ಐತಿ. ನಾನು ರೈಸ್ ಉಣ್ಣಂಗಿಲ್ಲಲ್ಲ, ಹಾಗಾಗಿ ನಮ್ಮ ಮನೆಯವ್ರಂದ್ರೂ ಮೊಸರನ್ನ ತಿನ್ನಂಗಿಲ್ಲ. ಅವ್ರಿಗೆ ಏನಾರ ಮಾಡಿಡ್ಬೇಕಂತಂದ್ರೆ ಅವ್ರ ಪುಣ್ಯಾತ್ಮ ಏನು ತಿನ್ನಾಕನ ಒಳ್ಳೆ ಅಂತ ನೋಡ್ರಿ. ಕೆಲವ್ರ ಮನ್ಯಾಗ ಗಂಡು ಮಕ್ಳು ಹೆಂಗ್ ಇರ್ತಾರ ಅಂದ್ರೆ ಹೆಂಡತಿಯರು ಏನ್ ಮಾಡ್ಕೊಡ್ತಾರೆ ಎಲ್ಲಾನು ತಿಂತಿರ್ತಾರ ನೋಡ್ರಿ. ಇವ್ರ ಹೆಂಗ್ ಮಾಡಿ ಅಂತೀರಿ ಅಂತ. ಚಾಕು ಸ್ಟೀಲಿನ ಬೆಸ್ಟ್ ನೋಡ್ರಿ, ಇದು ಕಬ್ಬಿಂದ ಅಂತ ಅನಿಸ್ತತಿ. ಕೆಲವು ಬಿಡಾಕ್ ಶುರು ಆಗ್ಬಿಡ್ತೈತಿ. ಕಟ್ ಮಾಡಿ ತೊಳ್ಕೊಬೇಕಿಲ್ಲ. ಇದು ಕಪ್ಪಂದೇನೋ ಬಿಡ್ತು, ಕೆಲವೊಂದೇನೋ ಜಂಗ್ ಅಂತಾರೆ ನಿಂತಿದೆ ನೋಡಿ. ಆ್ಯಪಲ್ ಇದನ್ನು ತಿಂದಿಲ್ಲ, ಮತ್ತು ಅದು ಕಟ್ ಮಾಡಿ ಇತ್ತಲ್ಲ ಅದನ್ನು ತಿಂದೆ. ಇಷ್ಟ ನೋಡಿ, ಸಣ್ಣಗೆ ಪೀಸ್ ಮಾಡಿ ಅದಷ್ಟು ಹಣ್ಣು ತಿಂದ್ರೂ ಬೆಸ್ಟ್. ಬಟ್ ನಾವು ತಿನ್ನೋಕೆ ಅಷ್ಟೊಂದು ಇಷ್ಟಪಡಂಗಿಲ್ಲ. ಅದಕ್ಕೋಸ್ಕರ ಯಜಮಾನ್ರು ಆಯ್ತು, ನಾವು ಆಯ್ತು. ಮೊದಲು ಹುಡುಗರು ಬರ್ತಿದ್ರೆ, ಈಗ ಅವರು ಬರಂಗಿಲ್ಲ. ಎಲ್ಲ ಕೈಯಾಗ ಫೋನ್ ಅದಾವು, ಹಂಗಾಗಿ ಫೋನ್ ಹಿಡ್ಕೊಂಡು ಕುಂತ್ಬಿಡ್ತಾರೆ. ಹೋದ್ರೆ ಸಾಲಿ, ಬಂದ್ರ ಮನಿ ಫೋನ್.
ಈಗ ಇಲ್ಲಿವ ಹಾಲು ಕಾದವ. ಇದನ್ನೇನು ಕಸ್ಟರ್ಡ್ ಪೌಡರ್ ಏನು ಹಾಲಿನೊಳಗೆ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಇದನ್ನು ಹಾಕೊಳಕತ್ತೀನಿ ನೋಡ್ರಿ. ಇದು ಬರ್ಬರ್ತ ತಿಕ್ಕಾಗಿ ಬರ್ತೈತಿ. ಭಾಳ ಗಟ್ಟಿನೂ ಇರಬಾರ್ದ, ಭಾಳ ತೆಳುನೂ ಇರಬಾರ್ದ. ಇದು ಪೂರ್ತಿ ಮೇನ್ ಇಷ್ಟು ಫ್ರೂಟ್ ಏನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಇದು ಪೂರ್ತಿ ತಣ್ಣಗೆ ಆಗ್ಬೇಕು. ತಣ್ಣಗೆ ಆದ ನಂತರ ನಾವು ಇದನ್ನು ಅದ್ರೊಳಗೆ ಹಾಲಿನೊಳಗೆ ಕೊಡಿಸ್ಕೊಳ್ಳೋದು. ಬರಬ್ಬರಿ ಐತೆ ನೋಡಿರಿ. ಜಾಸ್ತಿ ತಿಕ್ಕಾಗಿ ಬಂದಿಲ್ಲ, ತೆಳುವಾಗಿನೂ ಬಂದಿಲ್ಲ. ಹಾಲು ಆಲ್ರೆಡಿ ಕುದಿತಿರ್ತಾವಲ್ಲ, ಜಾಸ್ತಿ ಹೊತ್ತು ನಾವೇನು ಇದನ್ನ ಮಾಡ್ಕೋಬೇಕಾಗಿದೆ. ಮಿಕ್ಸ್ ಮಾಡ್ಕೊಂಡ್ರೆ ಮುಗೀತು. ಒಂದು ಕುದಿ ಕುದಿಸ್ಕೊಂಡ್ರೆ ಮುಗೀತು. ಅನ್ನ ಜಾಸ್ತಿ ಇರೋದ್ರಿಂದಾಗೆ ನಾನು ಜಾಸ್ತಿ ಮಾಡಾಕತ್ತೀನಿ. ಕಸ್ಟರ್ಡ್ ಮಾಡಿ ಫ್ರಿಜ್ನಾಗ ಇಟ್ಕೊಂಡ್ರೆ ಆಯ್ತಲ್ರಿ. ನಾನೀಗ ಇದನ್ನ ಗ್ಯಾಸ್ ಆರಿಸ್ಕೋತೀನಿ. ಇನ್ನು ಫ್ರೂಟ್ ಕಟ್ ಮಾಡ್ಕೊಳ್ಳೋದಾಗಿಲ್ಲ ನೋಡ್ರಿ. ಅಂತ ದಾಳಂಬ್ರಿ, ಬನಾನಾ, ಆ್ಯಪಲ್, ವಾಟರ್ ಮೆಲನ್ ಮತ್ತು ಗ್ರೇಪ್ಸ್. ದಾಳಿಂಬೆ ಅನ್ನೋದು ಕನ್ನಡದಲ್ಲೇ ಹಂಗೆ ಬರ್ತಾ ಬಿಡ್ರಿ ಅವು ಒಂದೊಂದು. ನೀವು ಇಷ್ಟನ್ನು ಫ್ರೂಟ್ ಕಟ್ ಮಾಡ್ಕೊಂಡೇನಿ. ಮತ್ತು ಇಲ್ಲೇ ಕಸ್ಟರ್ಡ್ನು ಪೂರ್ತಿ ಕಂಪ್ಲೀಟ್ ತಣ್ಣಗಾಗೈತಿ. ಈಗ ಇದನ್ನು ಬೇರೆದಕ್ಕೆ ಹಾಕೋತೀನಿ. ಇದು ಹಿಡಿಸ್ತೈತೆ ಅಂತ ಅಂದ್ಕೊಂಡೇನಿ. ಇದಕ್ಕೆ ಹಾಕಿ ಫ್ರಿಜ್ನಾಗ ಇಟ್ಕೊಂಡ್ರೆ ಆತಂತ. ಅದು ಬೋಗಾನೆಲ್ಲ ಅದಕ್ಕೋಸ್ಕರ. ಒಲಿ ಮ್ಯಾಗ ಹೊರಗಿನ ಒಲಿ ಮ್ಯಾಗ ಹಾಲು ಕಾಸಂಗಿಲ್ಲ. ಅಲ್ಲ ಕಿಚನ್ ಮ್ಯಾಗ ಇಟ್ಟಿದ್ದೆ ನಾನು. ತಳ ಹಿಡ್ದೈತಿ ನೋಡ್ರಿ. ಈಗಲ್ಲ ಮತ್ತು ಮುಂಜಾನೆ ಹಾಲು ಕಾಸು ಮುಂದೆ ಅದ್ರೊಳಗನ್ನು ನಾನು ಇದನ್ನ ಕಸ್ಟರ್ಡ್ನ ರೆಡಿ ಮಾಡ್ಕೊಂಡೆ. ಸೇಮ್ ಇದನ್ನ ಫ್ರಿಜ್ನಾಗ ಇಟ್ಟಿದ್ರೆ ಐಸ್ ಕ್ರೀಮ್ ಆಗ್ಬಿಡ್ತೈತಿ ನೋಡ್ರಿ. ಈಗ ಈ ಫ್ರೂಟ್ ಏನದಾವಲ್ಲ ಇಷ್ಟು ಫ್ರೂಟ್ನ ಹಾಕೋತೀನಿ. ತಂತು ನೋಡ್ರಿ. ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಅಂತ. ವಾವ್, ಮಸ್ತ್ ರುಚಿ ಐತಿ. ಸಕ್ಕರೆ ಸ್ವಲ್ಪ ಕಡಿಮೆ ಅಂತ ಅನ್ಸಾಗತೈತಿ ನನಗೆ. ಇರಲಿ, ಬಟ್ ಹೆವಿ ಸಕ್ಕರೆ ಆತಂದ್ರೆ ಮತ್ತು ವೆಯ್ಟ್ ಲಾಸ್ ಮಾಡಿದ್ದಿಲ್ಲ. ವಾವ್, ಕಲರ್ಫುಲ್ಲಾಗಿ ಕಾಣಿಸಾಗತೈತಿ. ಏನು ಮಸ್ತ್ ಕಾಣಿಸಾಗತ್ತೆ ಗೊತ್ತೇನ್ರಿ? ಕಸ್ಟರ್ಡ್ ಫ್ರೂಟ್ಸ್ ಕಸ್ಟರ್ಡ್. ಹೌದು, ಫ್ರೂಟ್ ಕಸ್ಟರ್ಡ್ ಮಾಡ್ತೀವಲ್ಲ ನಾವು, ಇದನ್ನ ಐಸ್ ಕ್ರೀಮ್ ಮಾಡಕ್ಕೆ ಬರಂಗಿಲ್ರಿ. ಬಿಟ್ರೆ ಎಲ್ಲ ಬರ್ತೈತಲ್ರಿ. ಬಟ್ ಯಾವುದನ್ನು ಏನೇನು ಮಾಡಬೇಕು ಇವಾಗೆಲ್ಲ ಏನೇನೋ ಟ್ರೈ ಮಾಡೋದು, ಏನೇನೋ ತಿನ್ನೋದು. ಬಟ್ ಏನು ತಿಂದ್ರು ರೊಟ್ಟಿ ಪಲ್ಯ ತಿಂದಾಗ ಆಗಿಲ್ಲ ನೋಡ್ರಿ ನಮಗೆ. ಸ್ವಲ್ಪ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಬೇಕು. ಅಂದ್ರೆ ಇದು ಹಿಟ್ಟು ಕಸ್ಟರ್ಡ್ ಪೌಡರ್ ಸ್ವಲ್ಪ ಕಡಿಮೆ ಆಗಬೇಕಿತ್ತೇನು ಅಂತ. ಬಟ್ ಓಕೆ 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 ರೆಡಿ ಟು ಈಟ್ ಕಸ್ಟರ್ಡ್. ಇಷ್ಟ ನೋಡ್ರಿ, ಸಿಂಪಲ್ ಕಸ್ಟರ್ಡ್ ಮಾಡೋದ. ಇದನ್ನೀಗ ಫ್ರಿಜ್ನಾಗ ತೆಗೆದಿಟ್ಟು ಅಂದ್ರೆ ಮುಗೀತು. ಯಾರಾದ್ರೂ ಬಂದ್ರಂದ್ರೆ ಹಾಕಿ ಕೊಡಾಕ, ನಾವು ಊಟ ಆದಿಂದ ಕಸ್ಟರ್ಡ್ ತಿನ್ನಾಕ. ಈಗ ನಾವು ಹೋಟೆಲ್ ಖಾನಾವಳಿಗೆ ಊಟಕ್ಕೆ ಹೋಗಿರ್ತೀವಲ್ಲ, ಒಂಥರ ಸ್ವೀಟ್ ಇಟ್ಟಿರ್ತಾರೆ. ಎಲ್ಲ ಅಂತಂದ್ರೆ
ನಾವು ಬೆಳಗಾವಿ ಹಾಸ್ಪಿಟಲ್ಗೆ ಹೋಗಿದ್ವಲ್ಲ, ಅದು ಯಾವುದೋ ಕನವಾಳಿ ಐತಿ ನಮ್ಮ ಉತ್ತರ ಕರ್ನಾಟಕ, ಬೆಳಗಾವ್ದಾಗ ಫೇಮಸ್ ಅದ. ಅಲ್ಲಿ ಕಸ್ಟರ್ಡ್ ಕೊಡ್ತಾರ, ಸ್ವೀಟ್, ಸಿರಾ ಪಾಯಸ ಅದು ಇದು ಏನು ಸಿರಾತಿ ಕೊಡಂಗಿಲ್ಲ, ಕಂಪಲ್ಸರಿ ಕಸ್ಟರ್ಡ ಕೊಡ್ತಾರ. ಬಟ್ ಇಷ್ಟೆಲ್ಲ ಫ್ರೂಟ್ ಇರಂಗಿಲ್ಲ, ಬನಾನಾ ಮತ್ತು ಆ್ಯಪಲ್ ಅಷ್ಟೇ ಫ್ರೂಟ್ ಇರ್ತಾವ. ನಾವು ಮನ್ಯಾಗಲ್ರಿ, ಹಾಗಾಗಿ ನಾವು ಎಲ್ಲನೂ ಹಾಕ್ಕೋಬೇಕಾಕೈತಿ, ಹಾಕ್ಕೊಂಡು ತಿನ್ನೋದು ನೋಡ್ರಿ. ನಾನಿಲ್ಲಿ ಫ್ರೂಟೇನ ಸೇರಿಸಿಲ್ಲ, ನಿಮ್ಮ ಮನ್ಯಾಗ ಇನ್ನೂ ಜಾಸ್ತಿ ಫ್ರೂಟ್ ಇದ್ರೆ ಹಾಕೋಬೋದು. ಕರ್ಬೂಜ ಬರ್ತೈತಿಲ್ಲ, ಕರ್ಬೂಜನು ಕಟ್ ಮಾಡಿ ಹಾಕೋಬೋದು. ಮತ್ತು ಸ್ಟ್ರಾಬೆರಿ ನೋಡಿರಿ, ಈಗ ನೆನಪಾತ, ಸ್ಟ್ರಾಬೆರಿ ಈ ಥರದ ಫ್ರೂಟ್ ಎಲ್ಲನೂ ಹಾಕೋಬೋದು. ತಿನ್ನಕ್ಕೆ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಪ್ರತಿಯೊಬ್ಬರನ್ನು ಇಷ್ಟಪಟ್ಕೊಂಡು ತಿಂತಾರೆ. ಭಾಳ ಅಂದ್ರೆ ಭಾಳ ರುಚಿ ಆಕೈತಿ. ಬ್ಯಾಸ್ಗೆ ಟೈಮಲ್ಲಿ ನಮ್ಗೆ ಹಾಲಿಂದ ಈ ಥರದ್ದು ಸ್ವಲ್ಪ ಸ್ವೀಟ್ ಏನಾದ್ರು ಬೇಕಂದಾಗ ಹಿಂಗೆ ಮಾಡಿಟ್ಟಿವಂದ್ರೆ ನಾವು ತಿನ್ಬೋದು. ಈಗ ಹೊರಗಡೆ ಹೋಗಿ ಮಕ್ಕಳಿಗೆಲ್ಲ ಐಸ್ ಕ್ರೀಮ್ ಕೊಡೋ ಬದಲು ಇದರಲ್ಲಿ ಫ್ರೂಟು ಇರ್ತೈತಿ ಮತ್ತು ಐಸ್ ಕ್ರೀಮ್ ಫ್ಲೇವರ್ನು ಬರ್ತೈತಿ, ಯಾಕಂದ್ರೆ ಕಸ್ಟರ್ಡ್ ಹಾಕಿರ್ತೇವಲ್ಲ ಹಾಗಾಗಿ. ನಮ್ಮ ಗೌರಿ ಹಾಲು ಇಟ್ಕೊಂಬಂದ್ರು, ಕಸ್ಟರ್ಡ್ ಪೌಡರ್ ಇದ್ರೆ ಐಸ್ ಕ್ರೀಮ್ ಮಾಡ್ತಿದ್ದೆ, ಪೌಡ್ರ್ ಇಲ್ಲ, ಖಾಲಿ ಆಯ್ತು. ಇನ್ನೊಂದಿಡೆ ತಿಳು ಆಗ್ಬೇಕಿತ್ತು.